ನಾವೆಲ್ಲಿ ಸ್ವತಂತ್ರ ಭಾರತದಲ್ಲಿ ಇದ್ದೀವಾ ಅಥವಾ ತಾಲಿಬಾನ್ ಮೇಲೆ ಏನಾದ್ರೂ ಇದ್ದೀವಾ? ಇದನ್ನೇನ್ ಆಡಳಿತ ಅಂತಾರ? ನೀವ್ ಮಾಡ್ತಾ ಇರೋದಕ್ಕೆ ತುಘಲಕ್ ದರ್ಬಾರು ಅಂತ ಹೇಳಿ ನಾವು ಕೈ ಕಟ್ಕೊಂಡು ಕುಳಿತುಕೊಳ್ಬೇಕಾ? ಒಬ್ಬ ರೈತ ಹೆಣ್ಣು ಮಕ್ಕಳು, ವಯಸ್ಸಾದವರು, ತಂದೆ ತಾಯಂದಿರು ದಿನನಿತ್ಯ ಅವ್ರು ಕೂಲಿ ನಾಲಿ ಮಾಡಿ ಬದುಕನ್ನ ಕಟ್ಕೊಂಡಿರ್ತಕ್ಕಂಥವ್ರು 10 ಕುಂಟೆ 20 ಕುಂಟೆ 30 ಕುಂಟೆ 1 ಎಕರೆ 2 ಎಕರೆನಲ್ಲಿ ನೀವು ಆಸ್ತಿಯನ್ನ ಕಬಳಿಸ್ಬೇಕು ಅಂತ ಹೇಳಿ ಹುನ್ನಾರ ಮಾಡ್ತಿದ್ದೀರಲ್ಲ ಸರ್ಕಾರದ ಜೊತೆ, ಕೆಲವೇ ರಾಜಕಾರಣಿಗಳ ಜೊತೆ. ನೀವು ನಿಮ್ಮನ್ನ ಜಿಲ್ಲಾಧಿಕಾರಿಗಳಾಗಿ ನ್ಯಾಯ ಕೊಡಿಸಿ ಅಂತ ಒಂದು ಜಿಲ್ಲೆಗೆ ಅಧಿಕಾರವನ್ನ ಕೊಟ್ಟು ಕಳಿಸಿರ್ತಕ್ಕಂಥ ಈ ಸರ್ಕಾರಕ್ಕೆ ನಾಚಿಕೆ ಆಗೋದಿಲ್ವಾ? ನಮ್ಮ ರೈತರ ಹೆಣ್ಣು ಮಕ್ಕಳ ಮೇಲೆ ನೀವು FIR ಗಳನ್ನ ಹಾಕ್ಸಿ, ಪೊಲೀಸ್ನವ್ರನ್ನ ಕಳಿಸಿ, ನೋಟಿಸ್ಗಳನ್ನ ಕೊಟ್ಟು ಅರೆಸ್ಟ್ ಮಾಡಬೇಕು ಅಂತ ನಿಮ್ಮ ಭ್ರಮೆ. ಯಾವೊಬ್ಬ ರೈತನು ಕೂಡ ಇಲ್ಲಿ ಎದ್ರಿ ಕುಂತಿಲ್ಲ. ನಿಮಗೆ ನಿಮ್ ಸರ್ಕಾರಕ್ಕೆ ಸೋಕಾಳ್ ನೀವ್ ಯಾರು ಮರ್ಜಿಗೆ ಕೆಲಸ ಮಾಡ್ತಿದ್ದೀರಲ್ಲ ಅಂತವ್ರಿಗೆ ಯಾರು ಎದ್ರಿ ಕುಂತಿಲ್ಲ. ನಾ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ಜಿಲ್ಲಾಧಿಕಾರಿಗಳೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾವು ಇದೇ ಬೈರಮಂಗಲದಿಂದ ಜೈಲ್ ಬರೋ ಚಳವಳಿ ಮಾಡ್ತೀವಿ ಅನ್ನುವಂತ ಸ್ಪಷ್ಟ ಸಂದೇಶ ಕೊಡಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಜೈಲ್ ಬರೋ ಕೇವಲ 25 ಜನದ ಮೇಲೆ ನೀವು FIR ಹಾಕ್ಬಿಟ್ಟು 25 ಜನ ನಮ್ಮ ರೈತರಿಗೋಸ್ಕರ ಜೈಲ್ ಹೋಗಕ್ಕೆ ಸಿದ್ರಿಲ್ಲ. ಇಡೀ 3600 ಕುಟುಂಬ ಕೂಡ ಜೈಲಿಗೆ ಬರಕ್ಕೆ, ಜೈಲ್ ತುಂಬಕ್ಕೆ ನಿಮ್ ಶಕ್ತಿ ಇದೆ, ನಿಮ್ ತುಂಬಿ ನೋಡೋಣ, ನಿಮ್ ತಾಕತ್ತು ಇದೆ. ಎದುರಿಸ್ತೀರಾ? ನಮ್ಮ ರೈತರನ್ನ ಕಟ್ಟಾಕ್ತೀರಾ? ಬಾಯಿ ಕಟ್ಟಾಕ್ತೀರಾ? ನೀವು ಯಾರು? ನೀವು 40 ಜನ ಕುಂಡ್ರಿಸ್ಕೊಂಡು ಮೀಟಿಂಗ್ ಮಾಡ್ತೀರಲ್ಲ, ಯಾರವರು? ಇದೇ DC ಅವರೇ, ನಿಮ್ಮ ಏಜೆಂಟ್ಗಳು, ನಿಮಗೆ ಬೇನಾಮಿ ಆಸ್ತಿ ಕೊಡಿಸಿರೋರು. ನೀವು ಇಲ್ಲಿ ಖರೀದಿ ಮಾಡಿದ್ರಲ್ಲ 6 ತಿಂಗಳಿಂದ ಮುಂಚೆ, ಯಾರ್ಯಾರ ಹೆಸರಲ್ಲಿ ಖರೀದಿ ಮಾಡಿದಿರಲ್ಲ ಅವೆಲ್ಲ ದಾಖಲೆ ತೆಗೆದಿದ್ದೇನೆ. ಯಾರು ಇವರೆಲ್ಲ? ಯಾರಿವ್ರು? DC ಸಾಹೇಬ್ರೆ, ನಿಮ್ಮ ಬೇನಾಮಿಗಳು. ನಾವೇನು ಮಾತಾಡಬಾರ್ದು ಜಿಲ್ಲಾಧಿಕಾರಿಗಳ ಮೇಲೆ ಅಂತ ಹೇಳಿದ್ರೆ ನಮ್ಮ ರೈತರನ್ನ ಮುಟ್ ನೋಡಕ್ ಬರ್ತೀರಾ ನೀವು? ಯಾರು ಬೀಗ ಹಾಕ್ಸಿದ್ರು ಗೇಟ್ಗೆ? ನಮ್ಮ ರೈತರು ಬಂದು ಬೀಗ ಹಾಕ್ಸಿದ್ರ? ನಿಮಗೆ ಯೋಗ್ಯತೆ ಇದ್ರೆ ಯಾಕ್ರಿ ಕರೆದ್ರಿ 3600 ಕುಟುಂಬನ ದರ ನಿಗದಿ ಮಾಡ್ತೀನಿ ಅಂತ? ನೀವೇ ಹೇಳ್ಬೇಕಾಗಿತ್ತು, ಒಂದ್ ಗ್ರಾಮದವ್ರು ಬನ್ನಿ ನೀವು ಅಂತ. ನೀವು ಜಿಲ್ಲಾಧಿಕಾರಿಗಳಾಗ್ಬಿಟ್ರೆ ನಾವೇನ್ ಎದುರು ಬಿಡ್ಬೇಕಾ? ನೀವ್ ಹೇಳಿದ್ದೆ ಸರಿ ಅನ್ಬೇಕಾ? ನಾವು ಇಲ್ಲಿವರೆಗೂ ನಿಮ್ಗೆ ಗೌರವ ಕೊಟ್ಟಿದ್ದೀವಿ. ಏನ್ ಹೇಳ್ಬಿಟ್ಟು ಬಂದೆ ನಾನ್ ನಿಮ್ಮ ಹತ್ರ? ನೀವು ಮಾಡಿರೋ ತಪ್ಪು ನೀವು ಆಚೆ ಬಂದ್ ನೋಡಿ, ಆಚೆ ಬಂದ್ ನಮ್ ರೈತರಿಗೆ ಅಡ್ರೆಸ್ ಮಾಡಿ ಅಂತ ನಾನ್ ಪರಿಪರಿಯಾಗಿ ಕೇಳಲಿಲ್ಲ ನಿಮ್ಮನ್ನ? ನಾನ್ ಕರ್ದಿದ್ನ ಇಷ್ಟು ಜನನ ರಾಮನಗರಕ್ಕೆ ಬನ್ನಿ ಅಂತ ರೈತರ ಹೆಣ್ಮಕ್ಳನ್ನ ನೀವು ದೌರ್ಜನ್ಯ ದರ್ಪ ಮಾಡ್ಬಿಟ್ರೆ ನಿಮ್ ತೋಳ್ಬಳ, ನಿಮ್ ಪೊಲೀಸ್ ಬಲಕ್ಕೆಲ್ಲ ಎದುರು ಬಿಡ್ತೀವಿ ಅನ್ಕೊಂಡಿದ್ದೀರಾ? ಆ ಪೊಲೀಸ್ನವ್ರನ್ನ ಬಳಸ್ಕೊಂಡು ನೀವು ಎದುರಿಸ್ಬಿಡ್ಬೇಕು ನಮ್ ರೈತರನ್ನ ಅಂತ ಅಂದ್ರೆ ಯಾವ ಸೀಮೆ ಡಿಸಿರಿ ನೀವು? ಇಡೀ 30 ಜಿಲ್ಲೆಯಲ್ಲಿ ಯಾರಾದ್ರೂ ಒಬ್ಬ ಡಿಸಿ, ಒಬ್ರು 144 ಸೆಕ್ಷನ್ ಹಾಕ್ಸ್ಕೊಂಡು ಜಿಲ್ಲಾಡಳಿತ ನಡೆಸ್ತಾರೆ ಅಂದ್ರೆ DC ಆಫೀಸ್ ಮುಂದೆ? ಯಾವ ದಲಿತ ಸಂಘಟನೆ ಬರಂಗಿಲ್ಲ, ಕನ್ನಡ ಪರ ಸಂಘಟನೆಯವರು ಬರಂಗಿಲ್ಲ, ರೈತರು ಬರಂಗಿಲ್ಲ, ಯಾರೊಬ್ರು ಹೋರಾಟ ಮಾಡಂಗಿಲ್ಲ, ಒಬ್ಬ ಮಾಧ್ಯಮದವರು, ಒಬ್ಬ ಟಿವಿ ಅವ್ರು ನಿಮ್ ಕಚೇರಿ ಒಳಗಡೆ ಬರಂಗಿಲ್ಲ. ಇದೇನ್ರಿ ನಿಮ್ ಆಡಳಿತ? ಇದಕ್ಕೆ ನೀವು ಕಿರೀಟ ತಗೊಂಡಿರೋದು? ಇದಕ್ಕೆ ನಿಮ್ಗೆ ಗೌರವಿಸ್ಬೇಕಾ? ನಿಮ್ಮ ಘನತೆನ ಇಡೀ ರಾಜ್ಯಕ್ಕೆ ಎತ್ತಿಡಿಬೇಕಾ ನಾವು? ನಿಮ್ ಮೇಲೆ, ನಮ್ಮ ರೈತರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೀವಿ. ನಿಮ್ ಮೇಲೆ ನಾವು ದಾವ ಹೂಡ್ತಾ ಇದೀವಿ. ನಿಮ್ ಮೇಲೆ ನಮ್ಮ ರಾಜ್ಯಪಾಲರಿಗೆ ನಾವು ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಇಡೀ ರೈತರ ಸಮುದಾಯ ಹೋಗ್ತಾ ಇದೀವಿ. ನೀವು ಪಾರದರ್ಶಕವಾಗಿ ಆಡಳಿತ ಮಾಡ್ತಿಲ್ಲ, ಒಂದು ಪರವಾಗಿ ಆಡಳಿತ ಮಾಡ್ತಾ ಇದೀರಿ, ಯಾರ್ದೋ ಕೈಗೊಂಬೆ ಕೆಲಸ ಮಾಡ್ತಾ ಇದೀರಿ. ನಮ್ಮ ರೈತರ
ಎದೆ ಮೇಲೆ ನೀವು ಸಮಾಧಿ ಕಟ್ಟಕ್ ಬಂದಿದ್ದೀರಿ ಒಬ್ಬ ಜಿಲ್ಲಾಧಿಕಾರಿ. ನೀವು ಯಾರಿಗಿರ ಎದುರಿಸ್ತೀರಿ ಸ್ವಾಮಿ? ಯಾರು ನಿಮ್ನೆಲ್ಲ ಕುಂಡ್ರಿಸ್ಕೊಂಡಿದ್ರಲ್ಲ ಅವ್ರು ಯಾರು? 2700 ಎಕರೆ ಭೂಮಿ ಇದೆ ಅಂತ ಹೇಳಿ ನೀವೇನೆ ಮಾಧ್ಯಮದಲ್ಲಿ ಕೊಟ್ಟಿದ್ರಿ. ಇವತ್ತು 500 ಎಕರೆ 700 ಎಕರೆ ಭೂಮಿ ಇದೆ ಅಂತ ಹೇಳ್ತೀರಿ. ಎಲ್ಲಾಯ್ತು ಮಿಕ್ಕಿದ್ದು ಸರ್ಕಾರಿ ಗೋಮಾಳ ಜಮೀನು ಜಿಲ್ಲಾಧಿಕಾರಿಗಳೇ? ಯಾರ ಜೋಬ್ ಹೋಯ್ತು? ಯಾರ ಹೆಸರಿಗೆ ಹೋಯ್ತು? ಯಾವ ಬೇನಾಮಿ ಹೆಸರಿಗೆ ನೀವು ಅದನ್ನ ಮಾಡ್ಕೊಟ್ಟಿದ್ದೀರಿ? ತನಿಖೆ ಆಗ್ಲಿ. ನಿಮ್ಮ ಬೇನಾಮಿ ಅಂತ ಹೇಳಿ ಇದನ್ನ ನಾನು ಹೇಳ್ತಾ ಇಲ್ಲ, ನೀವು ಕುಂಡ್ರಿಸ್ಕೊಂಡಿದ್ದೀರಲ್ಲ ನಿಮ್ ಕಚೇರಿನಲ್ಲಿ, ಆ ಏಜೆಂಟ್ಗಳು ಹೇಳ್ತಾ ಇದ್ದಾರೆ. ಸೋಕಾರ್ಡ್ ಏಜೆಂಟ್ಗಳು ಇದು ಜಿಲ್ಲಾಧಿಕಾರಿಗಳಿಗೆ ನಾವು ಜಮೀನ್ ಕೊಡ್ಸಿರೋದು ಅಂತ ಹೇಳಿ ನಿಮ್ ಎದುರುಗಡೆ ಕೂತಿದ್ರಲ್ಲ ಅವ್ರು ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ ಇದನ್ನ. ಅದಕ್ಕೇನೆ ಇದನ್ನ ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತ ಹೇಳಿ ಈ ದಾಖಲೆ ತರಿಸಿ ಇವತ್ತು ನಾನು ಮಾಧ್ಯಮದ ಮುಖೇನ ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತ ಹೇಳಿ ಆಗ್ರಹ ಪಡಿಸಿ, ಲೋಕಾಯುಕ್ತರು ಕೂಡ ನಾವು ನಮ್ಮ ಸಮಿತಿ ಪರವಾಗಿ ದೂರನ್ನ ಕೊಡ್ಲಿಕ್ಕೆ ಇವತ್ತು ಹೊರಟಿದ್ದೇವೆ. ಯಾರು 80% ಒಪ್ಕೊಂಡಿದ್ರು ಜಿಲ್ಲಾಧಿಕಾರಿಗಳೇ? ತೋರಿಸ್ರಿ. ನಿಮ್ಗೆ ಹೇಳಿದ್ಮೇಲೆ ಇವತ್ತು 3200-300 ಅರ್ಜಿ ಇವತ್ತು ನಿಮ್ಮ ಕಚೇರಿ ಅಪ್ಲಿಕೇಶನ್ ಹಾಕ್ಸಿದೆ, ಅಬ್ಜೆಕ್ಷನ್ ಹಾಕ್ಸಿದೆ. 2200 ಜನ ಅಬ್ಜೆಕ್ಷನ್ ಹಾಕಿದ್ರಂತೆ, 2600 ಜನ, 220 ಜನ ವಾಪಸ್ ತಗೊಂಡ್ರಂತೆ. ಇವ್ರ ಹತ್ರ ರೆಕಾರ್ಡ್ ಇದೆಯಂತೆ, ಬೇಕಾದ್ರೆ ಕೊಡ್ತಾರಂತೆ. ಕೊಡ್ಸ್ರಿ. ನಿಮ್ಮ ಹತ್ರ ಏನಾದ್ರು ನೀವು ಆ ಜಿಲ್ಲಾ ಅಧಿಕಾರಿ ಹುದ್ದೆಗೆ ಗೌರವ ಕೊಡ್ಬೇಕಂದ್ರೆ ಈ ವ್ಯಾಪ್ತಿಯ ಜನ ಎಷ್ಟು ಜನ ರೈತರು ಭೂಮಿಗೆ ಅಬ್ಜೆಕ್ಷನ್ ಹಾಕಿದ್ದಾರೆ, ಎಷ್ಟು ಜನ ನಾವು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ, ಅನೌನ್ಸ್ ಮಾಡ್ರಿ. ರೈತನ ಸಮೇತ, ರೈತನ ಹೆಸರು, ರೈತನ ಸರ್ವೆ ನಂಬರ್, ರೈತನ ಎಕ್ಸ್ಟೆಂಟ್ ಅನೌನ್ಸ್ ಮಾಡಿ. ನಮ್ನೆಲ್ಲ ಎದುರಿಸ್ಬಿಟ್ಟು ಕೇಸ್ ಹಾಕ್ಸ್ಬಿಟ್ರೆ, ನೀವು ಜೈಲು ಕಳಿಸ್ಬಿಟ್ರೆ ನಾವ್ ಎದುರ್ಕೊಂಡು ಜಮೀನ್ ಬಿಟ್ಕೊಡ್ತೀವಿ ಅಂತ ಅನ್ಕೊಂಡಿದ್ದೀರಾ? ನಮ್ಮ ರೈತರು ಯಾರು ಎದುರೋ ರೈತರಿಲ್ಲ. ನಮ್ಮ ಹೆಣ್ಮಕ್ಳು ಯಾರು ಎದುರೋ ಹೆಣ್ಮಕ್ಳಿಲ್ಲ. ಆ ಹೆಣ್ಮಕ್ಳು ಬಂದು ನಿಮ್ಮ ಹತ್ರ ಏನ್ ಕೇಳ್ಕೊಂಡ್ರು? ನೀವು ಒಬ್ರು ರೈತರು ಮಗನಾಗಿ ಹುಟ್ಟಿದ್ದೀರೇನೋ, ನಮ್ಮ ರೈತರ ಕಷ್ಟ ಸುಖ ಕೇಳಿ ಬಂದಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರಲ್ರಿ. ಬಂದ್ರನ್ರಿ ನೀವು ಈಚೆಗಡೆ. ನಿಮ್ಮ ಅಧಿಕಾರ ಏನ್ ಪೊಲೀಸ್ಗಿರಿನ ತೋರಿಸ್ಬಿಡ್ತೀವಿ ಅಂತ ಅಂದ್ರೆ ನೋಡ, ನಮ್ ತಡೀರಿ. ಇವಾಗ ಜೈಲ್ ಬರೋ ನಾವೆಲ್ಲ ಸಿದ್ಧರಾಗಿದ್ದೀವಿ. ಏನಪ್ಪ ಸಿದ್ಧ ಇಲ್ವಾ? ಇಲ್ಲ. ಜೈಲ್ ಬರೋ ಹೊಸ ಜೈಲ್ ಕಟ್ಸ್ಬೇಕಾಯ್ತದ ರಾಮನಗರದಲ್ಲಿ. ಎದುರಿಸ್ತೀರಾ? ನೀವೊಬ್ರು ಜಿಲ್ಲಾಧಿಕಾರಿ ಆಗಿದ್ರೆ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಇವತ್ತಿಗೆ ಎಷ್ಟು ದಿನ ಆಯ್ತು ನಮ್ ರೈತರು ಇಲ್ಲಿ ಬಂದು ಧರಣಿ ಕೂತ್ಕೊಂಡು? 8 ತಿಂಗಳಿಂದ ನಿಮ್ಮ ಕನಿಷ್ಠ ಕಾಳಜಿಗೂ ಒಂದೇ ಒಂದು ಸಭೆ ನಮ್ಮ ರೈತರ ಹತ್ರ ಬಂದು ಏನ್ರಪ್ಪ ನಿಮ್ ಕಷ್ಟ ಅಂತ ಕೇಳಿಲ್ಲ. ನೀವ್ ಯಾವ ಸೀಮೆ ಜಿಲ್ಲಾಧಿಕಾರಿ ರೀ? ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.